ಕೊಡ್ಬೇಕು. ನಾವು ವಿಜೇಂದ್ರಗೂ ಕೊಡ್ಬೇಕಂತ ಹೇಳಿ ನೀವು ಒಂದ್ ಸೈಡ್ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಯತ್ನಾಳ್ ಒಂದ್ ಬರೀ ತಪ್ಪು ಮಾಡ್ತಾರೋ ಅಂತ ಭ್ರಮೆಯಿಂದ ಹೊರಗೆ ಬರಬೇಕಂತ ಹೇಳಿ ನಾವು. ಇಲ್ಲಂದ್ರೆ ಏನಾಗ್ತದೆ, ಬರೀ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ, ವಿಜೇಂದ್ರ ಭ್ರಷ್ಟಾಚಾರ ಅಂತ ನೀವು ಇಲ್ಲಿ ದಿಲ್ಲಿಯಿಂದ ನಾನು ನೋಟಿಸ್ ಕೊಡೋದು 4-5 ನೋಟಿಸ್ ಕೊಡ್ತಾ ಇದ್ದೀವಿ. ನಾವು ಉತ್ತರ ಕೊಟ್ಕೊತ ಬಂದಿದ್ದೀವಿ. ಈ ಸಲ ನಾವು ಬಹಳ ವಿವರವಾಗಿ ಎಲ್ಲ ಉತ್ತರ ಕೊಟ್ಟಿವಿ. ಇವ್ರೇನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ. ಮೊನ್ನೆ ಇದೇ ಹನಿ ಟ್ರ್ಯಾಪ್ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ಇದೇ ವಿಜೇಂದ್ರನೇ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನ ಬಹಳ ಚರ್ಚೆಗೆ ಅವಕಾಶ ಕೊಡಬಾರ್ದಂದವನೇ ವಿಜೇಂದ್ರ. ಇಂಥ ಒಂದು ದೊಡ್ಡ ಅಸ್ತ್ರ ನಮ್ಮ ಕೈಯಾಗ ಸಿಕ್ಕಾಗ ಸಹಿತ ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅದನ್ನ ಉಪಯೋಗ ಮಾಡ್ಕೊಂಡಿದ್ರೆ ಅವತ್ತೇ ಅವ್ರು ಯಾವ ಆರೋಪಿ ಇತ್ತಲ್ಲ ಅವ್ರ ಹೆಸರನ್ನ ರಾಜಣ್ಣವರು ಬಹಿರಂಗಪಡಿಸ್ತಿದ್ರು. ಅವತ್ತೇ ಸರ್ಕಾರ ಬಿಟ್ಟು ಹೋಗ್ತಿತ್ತು. ಸರ್ಕಾರ ಉಳಿಸುವಂತ ಎಲ್ಲ ಹಂತದಲ್ಲಿ ವಿಜೇಂದ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಜೊತೆ. ಓಕೆ ಸರ್.